ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯವಿಜಯರಿಗೆ ಋಷಿ ಶಾಪ. ಇದರಿಂದ ಇವತ್ತು 32ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 32. ದ್ವಾಸ್ಥಾವಾದಿಶ್ಯ ಭಗವಾನ್ ವಿಮಾನ ಶ್ರೇಣಿಭೂಷಣಂ ಸರ್ವಾತಿಶಯಯ ಲಕ್ಷ್ಮ್ಯ ಜುಷ್ಟಂ ಸ್ವಂ ಧಿಷ್ಣ್ಯಮಾವಿಶತ್. ಅನುವಾದ: ವೈಕುಂಠ ದ್ವಾರದಲ್ಲಿ ಹಾಗೆ ಮಾತನಾಡಿದ ಬಳಿಕ ಅನೇಕ ದಿವ್ಯ ವಿಮಾನಗಳಿರುವ ಮತ್ತು ಎಲ್ಲವನ್ನೂ ಮೀರಿಸುವ ಐಶ್ವರ್ಯ ಮತ್ತು ವೈಭವಗಳಿಂದ ಕೂಡಿದ ತನ್ನ ಧಾಮಕ್ಕೆ ಭಗವಂತನು ಹಿಂದಿರುಗಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವೈಕುಂಠ ನಿವಾಸಿಗಳಾದ ಜಯವಿಜಯರಿಬ್ಬರಿಗೂ ಕೂಡ ಭಗವಂತ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ. ನೀವು ಕೋಪವನ್ನು ಪ್ರಯೋಗ ಮಾಡಿ ಹಠಯೋಗವನ್ನು ಅಭ್ಯಾಸ ಮಾಡಿದ್ರೆ ಬ್ರಾಹ್ಮಣರನ್ನು ಧಿಕ್ಕರಿಸಿದಂತಹ ಪಾಪದಿಂದ ನೀವು ಮುಕ್ತರಾಗಿ ಬೇಗ ನನ್ನ ಹತ್ರ ಬಂದು ವಾಪಸ್ ಸೇರ್ಕೊಳ್ತೀರಾ ಅಂತ ಹೇಳ್ತಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾನೆ? ವೈಕುಂಠದಲ್ಲಿ ಆ ರೀತಿ ಎಲ್ಲ ಮಾತಾಡಿದ ಮೇಲೆ ಈಗ ಅವ್ರಿಗೆ ಆಶ್ವಾಸನೆ ಕೊಟ್ಟ, ಇವರಿಗೆ ಆಶೀರ್ವಾದ ಕೊಟ್ಟ, ಎಲ್ಲ ಆಯಿತು. ಎಲ್ಲ ಆದಮೇಲೆ ಅನೇಕ ದಿವ್ಯ ವಿಮಾನಗಳಿರುವಂಥ ಮತ್ತು ಎಲ್ಲವನ್ನ ಮೀರಿಸುವಂಥ ಐಶ್ವರ್ಯ ವೈಭವಗಳೆಲ್ಲ ಎಲ್ಲಿದೆ ಅಂತಂದರೆ ಆ ಭಗವಂತನ ಧಾಮದಲ್ಲಿ. ಅಂಥ ಒಂದು ವೈಭವಗಳಿಂದ ಕೂಡಿರುವಂಥ ತನ್ನ ಧಾಮಕ್ಕೆ ಭಗವಂತ ಹಿಂದಿರುಗ್ತಾನೆ. ಅವನು ದ್ವಾರದಲ್ಲಿ ಬಂದು ಇಷ್ಟೊತ್ತು ಮಾತಾಡಿದ್ದು, ಈಗ ಮತ್ತೆ ತಾನು ಎಲ್ಲಿ ಇರ್ತಾನೋ ಆ ಜಾಗಕ್ಕೆ ಅವನು ವಾಪಸ್ಸು ಹೊರಟೋಗ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎಲ್ಲ ಘಟನೆಗಳು ನಡೆದಿದ್ದು ವೈಕುಂಠ ಲೋಕದ ದ್ವಾರದ ಬಳಿ ಎಂಬುದು ಈ ಶ್ಲೋಕದಿಂದ ಸ್ಪಷ್ಟವಾಗುತ್ತದೆ. ಎಂದರೆ ಮುನಿಗಳು ನಿಜವಾಗಿ ವೈಕುಂಠ ಲೋಕದ ಒಳಗಡೆ ಇರಲಿಲ್ಲ, ಬದಲಿಗೆ ಅವರು ದ್ವಾರದ ಬಳಿ ಇದ್ದರು. ಒಂದು ಪ್ರಶ್ನೆ ಕೇಳಬಹುದು: ಅವರು ವೈಕುಂಠ ಲೋಕವನ್ನು ಪ್ರವೇಶಿಸಿದ್ದರೆ ಈ ಭೌತಿಕ ಜಗತ್ತಿಗೆ ಹೇಗೆ ಹಿಂದಿರುಗಿ ಬರುತ್ತಿದ್ದರು ಎಂದು. ವಾಸ್ತವಿಕವಾಗಿ ಅವರು ಒಳಗೆ ಪ್ರವೇಶಿಸಿಲ್ಲವಾದ್ದರಿಂದ ಅವರು ಹಿಂದಿರುಗಿದರು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಇಷ್ಟೊತ್ತು ನಾವು ಕೇಳಿದ ಘಟನೆ ಅಂದರೆ ಕುಮಾರರು ಬಂದಿದ್ದು, ದ್ವಾರಪಾಲಕರು ತಡೆದಿದ್ದು ಮತ್ತು ಭಗವಂತ ಅಲ್ಲಿಗೆ ಬಂದಿದ್ದು, ಇದೆಲ್ಲ ನಡೆದಿದ್ದೆಲ್ಲಿ? ವೈಕುಂಠ ಲೋಕದ ದ್ವಾರದ ಹತ್ರ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅಂದರೆ ಆ ಸನಕಾದಿ ಮುನಿಗಳು ವೈಕುಂಠದ ಒಳಗಡೆ ಪ್ರವೇಶ ಮಾಡಿರಲಿಲ್ಲ, ದ್ವಾರದ ಹೊರಗಡೆ ಮಾತ್ರ ಬಂದಿದ್ರು ಅಲ್ವಾ. ಇಲ್ಲಿ ಅವರು ವೈಕುಂಠ ಲೋಕಕ್ಕೆ ಪ್ರವೇಶ ಮಾಡಿದ್ರೆ ಮತ್ತೆ ವಾಪಸ್ಸು ಬರ್ತಾ ಇರಲಿಲ್ವಲ್ಲ ಭೌತಿಕ ಪ್ರಪಂಚಕ್ಕೆ ಅಂತ ನಮಗೆ ಅನ್ನಿಸ್ಬೋದು. ಆದರೆ ಅವರು ಒಳಗಡೆ ಪ್ರವೇಶ ಮಾಡಿರಲಿಲ್ಲ, ಆ ದ್ವಾರದ ಹೊರಗಡೆ ಮಾತ್ರ ಬಂದಿದ್ರು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಅವರು ಅದಕ್ಕೆ ವಾಪಸ್ ಮತ್ತೆ ಹಿಂದಿರುಗಿ ಹೋದರು ಅಂತ ಹೇಳೋದು. ಒಂದು ಸರಿ ವೈಕುಂಠದ ಒಳಗಡೆ ಹೋದ್ಮೇಲೆ ಅವರು ವಾಪಸ್ ಹೋಗುವಂಥ ನೆಸೆಸಿಟಿ ಇರಲಿಲ್ಲ. ಇಲ್ಲಿ ಜಯವಿಜಯರು ಆ ವೈಕುಂಠ ಲೋಕದಲ್ಲೇ ವಾಸ ಮಾಡುವಂಥವ್ರು, ಅವ್ರಿಗೆ ವಾಪಸ್ ಭೌತಿಕಕ್ಕೆ ಬರುವಂಥ ನೆಸೆಸಿಟಿ ಇರಲಿಲ್ಲ. ಆದರೆ ಇಲ್ಲಿ ಭಗವಂತನೇ ಅದನ್ನು ಇಚ್ಛೆ ಪಟ್ಟು ಮಾಡಿಸ್ತಾ ಇರೋದ್ರಿಂದ ಅವರು ಈಗ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಇಷ್ಟು ನಮಗೆ ಅರ್ಥ ಆಯ್ತು. ಇಲ್ಲಿ ಮಹಾಯೋಗಿಗಳು ಮತ್ತು ಬ್ರಾಹ್ಮಣರು ತಮ್ಮ ಯೋಗಾಭ್ಯಾಸದ ಬಲದಿಂದ ಈ ಭೌತಿಕ ಜಗತ್ತಿನಿಂದ ವೈಕುಂಠ ಲೋಕಕ್ಕೆ ಹೋದರು. ಆದರೆ ಅವರು ಅಲ್ಲಿಯೇ ನೆಲೆಸಬೇಕೆಂದು ಹೋದವರಲ್ಲ ಎಂಬುದನ್ನು ಸಾರುವ ಅಂತಹ ಅನೇಕ ಪ್ರಸಂಗಗಳಿವೆ. ಅವರು ಮತ್ತೆ ಹಿಂದಕ್ಕೆ ಬಂದರು. ಅಂದರೆ ಮಹಾಯೋಗಿಗಳೂ ಆಗಿರುವಂಥವ್ರು ಮತ್ತು ಬ್ರಾಹ್ಮಣರು ತಮ್ಮ ಯೋಗಾಭ್ಯಾಸದ ಬಲದಿಂದ ಅವರು ಅಂದರೆ ಅಲ್ಲಿಗೆ ಹೋಗುವಂಥ ಶಕ್ತಿ ಯೋಗಾಭ್ಯಾಸದ ಮೂಲಕ. ಯೋಗಾಭ್ಯಾಸ ಅಂತಂದರೆ ಸಾಧನೆಗಳನ್ನು ಮಾಡಿರ್ತಾರಲ್ಲ, ಅದರಿಂದ ಅವರಿಗೆ ಕೆಲವೊಂದು ಶಕ್ತಿಗಳಿರುತ್ತೆ. ಅದರಿಂದ ಈ ಭೌತಿಕ ಜಗತ್ತಿನಿಂದ ಅವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಆದರೆ ಅಲ್ಲೇ ಇರಬೇಕು ಅಂತ ಹೋಗಿಲ್ಲ, ಅವರು ಭಗವಂತನನ್ನು ನೋಡ್ಕೊಂಡು ಬರಬೇಕು ಅಂತಲೇ ಹೋಗಿರ್ತಾರೆ. ಈ ರೀತಿಯ ಘಟನೆಗಳು ಬೇಕಾದಷ್ಟಿದೆ. ವಾಪಸ್ ಅವರು ಬರ್ತಾರೆ. ಭಗವಂತನು ಅನೇಕ ವೈಕುಂಠ ವಿಮಾನಗಳಿಂದ ಸುತ್ತುವರೆದಿದ್ದಾನೆ ಎಂಬುದು ಕೂಡ ಇಲ್ಲಿ ದೃಢಪಟ್ಟಿದೆ. ಈ ಭೌತಿಕ ಜಗತ್ತಿನ ಎಲ್ಲ ವೈಭವಗಳನ್ನೂ ಮೀರಿದ ಅದ್ಭುತ ಐಶ್ವರ್ಯಗಳಿಂದ ವೈಕುಂಠ ಲೋಕವು ಕೂಡಿದೆ ಎಂಬುದು ಇಲ್ಲಿ ವರ್ಣಿತವಾಗಿದೆ. ಅಲ್ಲಿ ಏನು ಹೇಳಿದ್ರು? ಬೇಕಾದಷ್ಟು ವೈಕುಂಠ ವಿಮಾನಗಳಿಂದ ಸುತ್ತುವರೆದಿದೆ ಅಂತ ಹೇಳಿದ್ರಲ್ಲ. ಅದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಈಗ ನಾವು ಇಲ್ಲೇ
ತುಂಬ ನಾವು ಐಶ್ವರ್ಯಗಳನ್ನು ನೋಡೋದು, ವೈಭವ ಇರೋದು ಅಂತ ಅಂದ್ಕೊಳ್ತೀವಿ. ಸ್ವರ್ಗಲೋಕಗಳು ಅದಕ್ಕಿಂತ ಹೆಚ್ಚಾಗಿ ವೈಭವಯುತವಾಗಿರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ನಿಜವಾಗಲೂ ವೈಭವ ಇರೋದು ವೈಕುಂಠ ಲೋಕದಲ್ಲಿ. ಅಂದರೆ ಈ ಭೌತಿಕ ಜಗತ್ತಿನಲ್ಲಿರುವಂಥ ಎಲ್ಲ ವೈಭವ ಐಶ್ವರ್ಯಗಳಿಗಿಂತ ಹೆಚ್ಚಾಗಿ ಇರುವಂಥದ್ದು ಆ ವೈಕುಂಠ ಲೋಕದಲ್ಲಿ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಇತರ ಎಲ್ಲ ಜೀವಿಗಳು ದೇವತೆಗಳೂ ಸೇರಿದಂತೆ ಬ್ರಹ್ಮನಿಂದ ಜನಿಸಿದವರು. ಬ್ರಹ್ಮನು ಭಗವಾನ್ ವಿಷ್ಣುವಿನಿಂದ ಜನಿಸಿದ್ದಾನೆ. ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ಕೃಷ್ಣನು ಹೇಳುತ್ತಾನೆ, ಅಹಂ ಸರ್ವಸ್ಯ ಪ್ರಭವಃ. ಅಂದರೆ ಭಗವಾನ್ ವಿಷ್ಣುವು ಭೌತಿಕ ಜಗತ್ತಿನ ಎಲ್ಲ ಅಭಿವ್ಯಕ್ತಿಗಳ ಮೂಲ. ಭಗವಾನ್ ವಿಷ್ಣುವು ಎಲ್ಲದರ ಮೂಲ ಎಂದು ತಿಳಿದವರು, ಸೃಷ್ಟಿಯ ಪ್ರಕ್ರಿಯೆಯ ಪರಿಚಯವುಳ್ಳವರು ಮತ್ತು ವಿಷ್ಣು ಅಥವಾ ಕೃಷ್ಣನು ಎಲ್ಲ ಜೀವಿಗಳ ಆರಾಧ್ಯ ದೈವ ಎಂಬ ಅರಿವುಳ್ಳವರು ವೈಷ್ಣವರಾಗಿ ವಿಷ್ಣು ಪೂಜೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಅಂದರೆ ಈಗ ಜೀವಿಗಳಾಗಿರ್ಬೋದು, ದೇವತೆಗಳಾಗಿರ್ಬೋದು, ಈ ಜಗತ್ತಲ್ಲಿ ಏನೇನಿದೆಯೋ ಎಲ್ಲವೂ ಕೂಡ ಸೃಷ್ಟಿಯಾಗಿರೋದು ಬ್ರಹ್ಮನಿಂದ. ಅಂದರೆ ಬ್ರಹ್ಮನಿಂದಾನೇ ಜನಿಸಿರುವಂಥವ್ರು ಇವರೆಲ್ಲರೂ ಕೂಡ. ಬ್ರಹ್ಮ ಯಾರಿಂದ ಜನಿಸಿದ್ದಾನೆ? ಅವನು ವಿಷ್ಣುವಿನಿಂದ ಜನಿಸಿದ್ದಾನೆ. ಇದೇ ವಿಷಯದಲ್ಲಿ ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವಃ. ಅಂತಂದರೆ ಏನು? ಈ ಎಲ್ಲ ಭೌತಿಕ ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲದರ ಮೂಲ ನಾನು. ಅಂದರೆ ಭಗವಾನ್ ವಿಷ್ಣುನೇ ಎಲ್ಲದರ ಮೂಲ ನಾನೇ ಅಂತ ಹೇಳ್ತಾನೆ. ಈಗ ಯಾವ ಒಬ್ಬ ಮನುಷ್ಯ ಭಗವಂತ ವಿಷ್ಣುನೇ ಎಲ್ಲದರ ಮೂಲ ಅಂತ ತಿಳ್ಕೊಳ್ತಾನೋ, ಮತ್ತು ಸೃಷ್ಟಿ ಹೇಗಾಯಿತು, ಅದೆಲ್ಲ ಹೇಗೆ ನಡೀತಾ ಇದೆ ಅದನ್ನೆಲ್ಲ ತಿಳ್ಕೊಂಡಿರ್ತಾನೋ, ಅದ್ರ ಬಗ್ಗೆ ಸ್ವಲ್ಪ ಅದ್ರ ಪರಿಚಯ ಇರುತ್ತೋ, ಅಂದರೆ ಈಗ ನಾವು ಭಾಗವತದಲ್ಲಿ 1ನೇ ಸ್ಕಂದದಲ್ಲಿ ಸೃಷ್ಟಿ ಎಲ್ಲ ಹೇಗಾಯಿತು, ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಲ್ವ. ಆ ಒಂದು ಅರಿವು ಇರುವಂಥವನು ಮತ್ತು ವೈಷ್ಣವನಾಗಿ ತನ್ನನ್ನು ತಾನು ವಿಷ್ಣು ಪೂಜೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅಂಥವರು ವೈಷ್ಣವರಾಗಿ, ಅಂದರೆ ಯಾರು ಎಲ್ಲದರ ಮೂಲ ಭಗವಂತನೇ ಅಂತ ತಿಳ್ಕೊಂಡಿರ್ತಾರೋ, ಸೃಷ್ಟಿ ಹೇಗಾಯಿತು ಅದರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೋ, ಮತ್ತು ವಿಷ್ಣು ಅಥವಾ ಕೃಷ್ಣನೇ ಎಲ್ಲ ಜೀವಿಗಳ ಆರಾಧ್ಯ ದೈವ ಅಂತ ತಿಳ್ಕೊಂಡಿರ್ತಾರೋ ಅಂಥವರನ್ನು ವೈಷ್ಣವರು ಅಂತ ಕರಿತೀವಿ. ಅಂಥವರು ತಮ್ಮನ್ನು ತಾವು ಭಗವಂತನ ಪೂಜೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅಂದರೆ ಅವರು ಬೇರೆ ಎಲ್ಲೂ ಅವ್ರ ಮನಸ್ಸು ಹೋಗೋದಿಲ್ಲ, ಬರೀ ವಿಷ್ಣುವಿನಲ್ಲೇ ಕೇಂದ್ರಿತವಾಗಿರುತ್ತೆ, ಅವನನ್ನೇ ಆರಾಧನೆ ಮಾಡ್ತಾರೆ. ಯಾಕಂದರೆ ಎಲ್ಲದಕ್ಕೂ ಕಾರಣಕರ್ತ ಅವನೇ ಅನ್ನೋದು ಅವರಿಗೆ ಗೊತ್ತಿರುತ್ತೆ ಅಂತ ಇದರ ಅರ್ಥ. ವೇದ ಮಂತ್ರಗಳು ಕೂಡ ಇದನ್ನೇ ಸಮರ್ಥಿಸುತ್ತವೆ. ಓಂ ತದ್ವಿಷ್ಣೋ ಪರಮಂ ಪದಂ. ವಿಷ್ಣುವನ್ನು ಅರಿಯುವುದೇ ಬದುಕಿನ ಧ್ಯೇಯವಾಗಿದೆ. ಭಾಗವತವು ಕೂಡ ಬೇರೆಡೆಯಲ್ಲಿ ಇದನ್ನು ದೃಢೀಕರಿಸಿದೆ. ಮೂಢರು ವಿಷ್ಣುವು ಪರಮ ಆರಾಧ್ಯ ವಸ್ತು ಎಂಬುದನ್ನು ತಿಳಿಯದೆ ಈ ಭೌತಿಕ ಜಗತ್ತಿನಲ್ಲಿ ಅನೇಕ ಪೂಜನೀಯ ವಸ್ತುಗಳನ್ನು ಸೃಷ್ಟಿಸುತ್ತಾರೆ ಮತ್ತು ಆದ್ದರಿಂದಲೇ ಅವರು ಪತನ ಹೊಂದುತ್ತಾರೆ. ಅಂದರೆ ನಮ್ಮ ವೇದಗಳನ್ನು ಪುರಾಣಗಳನ್ನು ಓದಿದಾಗ ಏನು ಅದರಲ್ಲಿ ಇರುವಂಥ ವಿಚಾರ ಅಂತ ತಿಳ್ಕೊಂಡಾಗ ನಮಗೆ ಗೊತ್ತಾಗತ್ತೆ ವಿಷ್ಣುನೇ ಮೂಲ, ಅವನನ್ನೇ ನಾವು ಪೂಜಿಸಬೇಕು, ಅವನನ್ನೇ ಧ್ಯಾನಿಸಬೇಕು ಅಂತ ವೇದ ಮಂತ್ರಗಳಲ್ಲೂ ಕೂಡ ಇದೇ ಇರೋದು. ಏನು ಹೇಳಿದರೆ, ಓಂ ತದ್ವಿಷ್ಣೋ ಪರಮಂ ಪದಂ. ಅಂದರೆ ವಿಷ್ಣುವನ್ನು ಅರಿಯೋದು, ಅಂದರೆ ಆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ಅದೇ ನಮ್ಮ ಧ್ಯೇಯ, ನಮ್ಮ ಬದುಕಿನ ಧ್ಯೇಯ. ಯಾಕೆ ನಾವು ಈ ಜನ್ಮ ತಗೊಂಡಿದ್ದೀವಿ ಅಂತಂದರೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅವನ ಬಗ್ಗೆ ಹಾಡೋದಕ್ಕೆ, ಹೊಗಳೋದಕ್ಕೆ, ಸ್ಮರಣೆ ಮಾಡೋದಕ್ಕೆ, ಪೂಜಿಸೋದಕ್ಕೆ ನಮ್ಮ ಈ ಬದುಕಿರೋದು. ಅದನ್ನು ಬಿಟ್ಟು ನಾವು ಬೇರೆ ಎಲ್ಲ ಮಾಡ್ತಾ ಇದ್ದೀವಲ್ವಾ. ಈ ಭಾಗವತದಲ್ಲೂ ಕೂಡ ಬೇರೆ ಬೇರೆ ಕಡೆ ಇದನ್ನು ದೃಢೀಕರಿಸಿದ್ದಾರೆ ಈ ವಿಷಯದ ಬಗ್ಗೆ. ಆದರೆ ಮೂಢರು, ಅಂದರೆ ಯಾರಿಗೆ ತಿಳುವಳಿಕೆ ಇಲ್ವೋ ಇದ್ರ ಬಗ್ಗೆ ಅವರನ್ನು ಮೂಢರು ಅಂತ ಕರೆದಿದ್ದಾರೆ. ಅವರು ಅವನನ್ನೇ ನಾವು ಆರಾಧನೆ ಮಾಡಬೇಕು ಅಂತ ತಿಳ್ಕೊಳ್ಳದೆ ಈ ಒಂದು ಭೌತಿಕ ಜಗತ್ತಲ್ಲಿ ತಾನೇ ಏನೇನೋ ಸೃಷ್ಟಿ ಮಾಡ್ತಾನೆ, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತಂದ್ಬಿಟ್ಟು ವಿಷ್ಣುವನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿಕೊಂಡು ಅದನ್ನು ಪೂಜಿಸ್ಕೊಂಡಿರ್ತಾನೆ. ಅದರಿಂದನೇ ಅವನು ಅಲ್ಲಿಂದ ಕೆಳಗಡೆ ಬೀಳ್ತಾನೆ. ಅಂದರೆ ತಾನು ಯಾವ ಸ್ಥಿತಿಯಲ್ಲಿರ್ತಾನೋ ಅಲ್ಲಿಂದ ಕೂಡ ಅಧಪತನ ಕೀಳಿಯುವಂಥ ಒಂದು ಚಾನ್ಸಸ್ ಇರುತ್ತೆ ಅಂತ. ಯಾರು ವಿಷ್ಣುವನ್ನೇ ಮೂಲ ಅಂತ ತಿಳ್ಕೊಂಡು ಆ ಸೃಷ್ಟಿ ಹೇಗಾಯಿತು, ಭಗವಂತ ಹೇಗೆಲ್ಲ ಸೃಷ್ಟಿ ಮಾಡಿದ್ದಾನೆ, ಮತ್ತು ಎಲ್ಲರಿಗೂ ಆರಾಧ್ಯ ದೈವ ಯಾರು ಎಲ್ಲ ಕರೆಕ್ಟಾಗಿ ತಿಳ್ಕೊಂಡಿರ್ತಾನಲ್ಲ, ಅವನನ್ನು ವೈಷ್ಣವ ಅಂತಾರೆ. ಅವನು ಭಗವಂತನನ್ನು ಬಿಟ್ಟು ಬೇರೆ ಏನನ್ನು ಅವನು ಪೂಜಿಸೋದಿಲ್ಲ, ಧ್ಯಾನಿಸೋದಿಲ್ಲ. ಅದರಿಂದ ಏನಾಗುತ್ತೆ, ಅವನು ಸುರಕ್ಷಿತನಾಗಿರ್ತಾನೆ. ಅಂದರೆ
ಅವನು ಏನು ಸ್ಥಿತಿಯಲ್ಲಿರ್ತಾನೋ, ಯಾವ ಸ್ಟೇಜಲ್ಲಿರ್ತಾನೋ ಅಲ್ಲಿಂದ ಕೆಳಗಡೆ ಬೀಳೋದಿಲ್ಲ. ಅವನು ಅಲ್ಲಿಂದ ಮುಂದುವರಿತಾ ಹೋಗ್ತಾನೆ ಹೊರತು ಅವನಿಗೆ ಪತನ ಅನ್ನೋದು ಇರೋದಿಲ್ಲ. ಯಾಕೆ? ಅಲ್ಲಿ ಭಗವಂತ ಅವನ ಸಂರಕ್ಷಣೆಗೋಸ್ಕರ ಇರ್ತಾನಲ್ವ ಸದಾ, ಅದಕ್ಕೆ. ಸೊ ಇಲ್ಲಿ ನಮಗೆ ಗೊತ್ತಾಗೋದು ಏನು ಅಂತಂದರೆ, ಈ ಸೃಷ್ಟಿ ಸ್ಥಿತಿ ಲಯಗಳು ಹೇಗಾಗತ್ತೆ ಮತ್ತು ಯಾರು ಆರಾಧ್ಯ ಅಂತ ತಿಳ್ಕೊಳ್ಳೋದು, ಇದೆಲ್ಲ ನಮಗೆ ಭಗವದ್ಗೀತೆ ಭಾಗವತದಿಂದ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೋಬಹುದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.